ವೀಕ್ಷಕರೇ, ನಿತ್ಯ ವಿಶೇಷ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ರಥಸಪ್ತಮಿಯ ಹಬ್ಬವು 2026ರಲ್ಲಿ ಯಾವ ದಿನ ಆಚರಿಸಬೇಕು, ಅಲ್ಲದೆ ಯಾವೆಲ್ಲ ಶುಭ ಮುಹೂರ್ತಗಳು ಈ ಒಂದು ದಿನದಂದು ನಮಗೆ ಲಭಿಸಿವೆ ಮತ್ತು ಖರೀದಿಗೆ ಶುಭ ಮುಹೂರ್ತಗಳು ಯಾವುವು ಎಲ್ಲವನ್ನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀವಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಮೊದಲನೇದಾಗಿ ರಥಸಪ್ತಮಿ ಹಬ್ಬವನ್ನ ಏಕೆ ಆಚರಿಸಲಾಗುತ್ತದೆ, ರಥಸಪ್ತಮಿ ಎಂದರೆ ಏನು ಎನ್ನುವುದನ್ನು ತಿಳಿದುಕೊಳ್ಳೋಣ. ಸೂರ್ಯನ ಆರಾಧನೆಗೆ ಮೀಸಲಾದಂತಹ ಅತ್ಯಂತ ಪವಿತ್ರ ದಿನವೇ ಈ ರಥಸಪ್ತಮಿಯಾಗಿದೆ. ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ಎಂದು ಆಚರಿಸಲಾಗುವ ಈ ಹಬ್ಬದು ರಥಸಪ್ತಮಿ ಎಂದು ಪ್ರಸಿದ್ಧಿ ಪಡೆದಿದೆ. ಭಾರತೀಯರ ಆಚರಣೆಯ ಪ್ರಕಾರ ಸೂರ್ಯನನ್ನ ಪ್ರತ್ಯಕ್ಷ ದೈವ ಎಂದು ಕರೆಯಲಾಗುತ್ತದೆ. ಸೂರ್ಯನು ಚಲನೆಯಲ್ಲಿನ ಬದಲಾವಣೆ ಮತ್ತು ಆತನ ಜನ್ಮದಿನವನ್ನ ಪ್ರತಿನಿಧಿಸುವ ಈ ಹಬ್ಬವೇ ರಥಸಪ್ತಮಿಯಾಗಿದೆ. ಇದನ್ನ ಮಾಘ ಸಪ್ತಮಿ ಅಥವಾ ಸೂರ್ಯ ಜಯಂತಿ ಎಂದಲೂ ಕರೀತಾರೆ. ಭವಿಷ್ಯೋತ್ತರ ಪುರಾಣಗಳಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಕಶ್ಯಪ ಮುನಿ ಮತ್ತು ಅದಿತಿ ದಂಪತಿಗೆ ಸೂರ್ಯದೇವನು ಜನಿಸಿದ ದಿನವೇ ಈ ರಥಸಪ್ತಮಿಯಾಗಿದೆ. ಜಗತ್ತಿಗೆ ಬೆಳಕು ನೀಡಲು ಸೂರ್ಯನು ಮೊದಲ ಬಾರಿಗೆ ಕಾಣಿಸಿಕೊಂಡಿದ್ದರಿಂದ ಇದನ್ನು ಸೂರ್ಯ ಜಯಂತಿ ಎಂದು ಹೇಳಲಾಗುತ್ತದೆ. ಅಲ್ಲದೆ ಉತ್ತರಾಯಣ ಪುಣ್ಯಕಾಲದ ಆರಂಭದ ನಂತರ ಸೂರ್ಯನು ತನ್ನ 7 ಕುದುರೆಗಳ ರಥವನ್ನು ಉತ್ತರ ದಿಕ್ಕಿನತ್ತ ತಿರುಗಿಸಿ ಸಂಚರಿಸುವ ದಿನವೇ ಈ ರಥಸಪ್ತಮಿಯಾಗಿದೆ. ಈ 7 ಕುದುರೆಗಳು ವಾರದ 7 ದಿನಗಳನ್ನ ಮತ್ತು ರಥದ 12 ಚಕ್ರಗಳು ವರ್ಷದ 12 ರಾಶಿಗಳನ್ನ ಸಂಕೇತಿಸುತ್ತವೆ. ಅಲ್ಲದೆ ರಥ ಸಪ್ತಮಿಯ ದಿನದಂದು ಸೂರ್ಯ ದೇವನ ಆರಾಧನೆಯಿಂದ ಆರೋಗ್ಯ, ಸಂಪತ್ತು, ಜ್ಞಾನ ಸಿಗುವುದಲ್ಲದೆ ಪಾಪ ಪರಿಹಾರಕ್ಕಾಗಿ ಆತನ ಆರಾಧನೆ ತುಂಬಾ ಮುಖ್ಯವಾಗಿರುತ್ತದೆ. ಈ ದಿನ ಮಾಡುವ ಸ್ನಾನವೂ ಕೂಡ ಪೂರ್ವ ಜನ್ಮದ ಪಾಪಗಳನ್ನು ತೊಳೆದು ಜನನ ಮರಣ ಚಕ್ರದಿಂದ ಮುಕ್ತಿಯನ್ನ ನೀಡುತ್ತದೆ ಎಂದು ಉಲ್ಲೇಖಿಸಲಾಗಿದೆ. ಸೂರ್ಯನ ಪೂಜೆಯಿಂದ ಬುದ್ಧಿವಂತಿಕೆ, ಸಂಪತ್ತು, ಕೀರ್ತಿ ಮತ್ತು ಯಶಸ್ಸು ಲಭಿಸುತ್ತದೆ. ಇನ್ನು ಆ ದಿನ ಎಕ್ಕದ ಎಲೆಗಳನ್ನು ದೇಹದ ಭಾಗಗಳಲ್ಲಿ ಇಟ್ಟುಕೊಂಡು ಸ್ನಾನ ಮಾಡುವುದರಿಂದ ಚರ್ಮದ ರೋಗಗಳು, ಕೀಲು ನೋವುಗಳು ನಿವಾರಣೆಯಾಗಿ ಆರೋಗ್ಯ ಸುಧಾರಿಸುತ್ತದೆ ಎನ್ನುವ ನಂಬಿಕೆಯೂ ಕೂಡ ಇದೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ರಥಸಪ್ತಮಿಯ ದಿನದಂದು ಸೂರ್ಯ ದೇವನಿಗೆ ಅರ್ಘ್ಯ ಕೊಡುವುದನ್ನು ಮರೆಯದಿರಿ. ಇನ್ನು ಆ ದಿನ ನದಿ ಅಥವಾ ಕೊಳಗಳಲ್ಲಿ ಸ್ನಾನ ಮಾಡುವುದು ಅಥವಾ ಸೂರ್ಯ ನಮಸ್ಕಾರ ಮಾಡುವುದು ಅಲ್ಲದೆ ಆದಿತ್ಯ ಹೃದಯ ಪಠಿಸುವುದರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ವೃದ್ಧಿಸುವುದಲ್ಲದೆ 7 ಜನ್ಮದ ಪಾಪಗಳು ಕಳೆಯುತ್ತವೆ ಮತ್ತು ಜೀವನದಲ್ಲಿ ಯಶಸ್ಸು ಸಿಗುತ್ತದೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಈ ವರ್ಷ ಅಂದರೆ 2025ರಲ್ಲಿ ನಾವು ರಥಸಪ್ತಮಿ ಹಬ್ಬವನ್ನು ಜನವರಿ 25 ಭಾನುವಾರದಂದು ಆಚರಿಸಲಿದ್ದೇವೆ. ಅದು ಸೂರ್ಯನಿಗೆ ಪ್ರಿಯವಾದ ದಿನವಾಗಿದ್ದರಿಂದ ಈ ಬಾರಿ ಈ ಹಬ್ಬಕ್ಕೆ ಮತ್ತಷ್ಟು ವಿಶೇಷತೆ, ಮತ್ತಷ್ಟು ಶಕ್ತಿ ಬಂದಿದೆ. ಇನ್ನು ಆ ದಿನ ವಸ್ತು ಖರೀದಿಗೆ, ದೇವರ ಮೂರ್ತಿಗಳನ್ನು ಖರೀದಿಸಲು, ದೇವತಾ ಸಾಮಗ್ರಿಗಳನ್ನು ಕೊಂಡುಕೊಳ್ಳಲು, ಮಂಗಳಕರ ವಸ್ತುಗಳನ್ನು ಖರೀದಿಸಲು, ಬಟ್ಟೆ, ಒಡವೆ, ಮಾಂಗಲ್ಯ, ಇದೇ ರೀತಿ ಶುಭ ವಸ್ತುಗಳನ್ನು ಖರೀದಿಗೆ ಯಾರಾದರೂ ಹೊಸ ಒಲೆಯನ್ನು ಕೂರಿಸುವವರಿದ್ರೆ, ಹಾಲು ಉಕ್ಕಿಸುವವರಿದ್ರೆ ಇವರೆಲ್ಲರಿಗೂ ಕೂಡ ಒಳ್ಳೆಯ ಶುಭ ಮುಹೂರ್ತ ಈ ದಿನ ಇರುತ್ತದೆ. ಆ ಒಂದು ಸಮಯವನ್ನು ಕೂಡ ಹೇಳ್ತೀವಿ, ನೋಟ್ ಮಾಡಿ ಇಟ್ಕೊಳ್ಳಿ. ಇನ್ನು ಆ ದಿನ ಸೂರ್ಯನಿಗೆ ಪೂಜೆ ಮಾಡಲು ಶುಭ ಮುಹೂರ್ತಗಳು ಯಾವುವು ಎನ್ನುವುದನ್ನು ತಿಳಿಸ್ಕೊಡ್ತೀವಿ, ಅದನ್ನು ಕೂಡ ನೋಟ್ ಮಾಡಿಟ್ಕೊಳ್ಳಿ. ಮೊದಲನೆಯದಾಗಿ ಬ್ರಾಹ್ಮಿ ಮುಹೂರ್ತ ಬೆಳಗಿನ ಜಾವ 5:36 ಪ್ರಾರಂಭವಾಗಿ 6:23 ಬ್ರಾಹ್ಮಿ ಮುಹೂರ್ತ ಇರುವುದರಿಂದ ನೀವು ಆ ಸಮಯದಲ್ಲಿ ಕುಲದೇವರ ಪೂಜೆ, ದೇವರ ಪೂಜೆ, ಸೂರ್ಯ ದೇವರ ಪೂಜೆ ಮಾಡುವುದು ತುಂಬಾ ಉತ್ತಮವಾಗಿರುತ್ತದೆ. ಇನ್ನು ಎರಡನೆಯ ಶುಭ ಮುಹೂರ್ತ ನಮಗೆ ಮಕರ ಲಗ್ನದಲ್ಲಿ ಪ್ರಾಪ್ತಿಯಾಗುತ್ತಿರುವುದರಿಂದ 6:46 7:55 ಬೆಳಗಿನ ಜಾವ ನಮಗೆ ಸಿಗಲಿದೆ. ಆ ಸಮಯದಲ್ಲಿ ನೀವು ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವುದು ತುಂಬಾ ಶುಭಕರವಾಗಿರುತ್ತದೆ. ಇನ್ನು ಮತ್ತೊಂದು ಶುಭ ಮುಹೂರ್ತವನ್ನು ನಾವಿಲ್ಲಿ ಗಮನಿಸುವುದಾದರೆ, ಅಷ್ಟು ಬೇಗನೆ ನಮಗೆ ಪೂಜೆಯನ್ನ ನೆರವೇರಿಸಲು ಆಗುವುದಿಲ್ಲ ಅನ್ನುವುದಾದರೆ ನೀವು ಮತ್ತೊಂದು ಮುಹೂರ್ತದಲ್ಲಿ ಪೂಜೆಯನ್ನ ಕೈಗೊಳ್ಳಬಹುದು. 9:55 11:15 ಕೂಡ ಮತ್ತೊಂದು ಅತ್ಯಂತ ಶುಭ ಮುಹೂರ್ತ ಇಲ್ಲಿ ಪ್ರಾಪ್ತಿಯಾಗ್ತಾ ಇದೆ. ಇನ್ನು 11:20 1:10 ನಿಮಗೆ ಇಲ್ಲಿ 11:20 1:10 ಮೇಷ ಲಗ್ನ ಪ್ರಾಪ್ತಿಯಾಗುತ್ತಿದ್ದು, ಲಗ್ನದ ಅಧಿಪತಿ ಮಂಗಳನಾಗಿರುವುದರಿಂದ ಆ ಸಮಯದಲ್ಲಿ ನೀವು ಭೂಮಿಗೆ ಸಂಬಂಧಪಟ್ಟಂತಹ ವಿಷಯಗಳಾಗಿರಬಹುದು, ರಿಜಿಸ್ಟ್ರೇಷನ್ ಆಗಿರಬಹುದು ಮತ್ತು ಇನ್ನು ಬಂಗಾರ ಖರೀದಿ ಆಗಿರಬಹುದು, ಬೆಳ್ಳಿಯ ಖರೀದಿ ಆಗಿರಬಹುದು, ಇವೆಲ್ಲವನ್ನು ನೀವು ಆ ಸಮಯದಲ್ಲಿ ಮಾಡ್ಕೊಳ್ಬಹುದು. ಇನ್ನು ಮತ್ತೊಂದು
ಶುಭ ವಸ್ತುಗಳನ್ನು ಖರೀದಿಸಲು ಶುಭ ಸಮಯ ನಾವಿಲ್ಲಿ ನೋಡುವುದಾದರೆ ಸಾಯಂಕಾಲ 7:30 8:35 ನಮಗೆ ಸೂರ್ಯನ ಆಧಿಪತ್ಯದಲ್ಲಿ ಸಿಂಹ ಲಗ್ನ ಪ್ರಾಪ್ತಿಯಾಗುತ್ತಿರುವುದರಿಂದ ಆ ಸಮಯದಲ್ಲಿ ಕೂಡ ನೀವು ದೇವತಾ ಮೂರ್ತಿಗಳನ್ನಾಗಿರಬಹುದು, ಬಂಗಾರದ ವಸ್ತುಗಳನ್ನಾಗಿರಬಹುದು, ಶುಭ ವಸ್ತುಗಳನ್ನು ಖರೀದಿಸಲು ಬಯಸಿದ್ದರೆ ಆ ಸಮಯದಲ್ಲಿ ನೀವು ತೆಗೆದುಕೊಳ್ಳಬಹುದು. ಸೊ ನಾವು ಹೇಳಿರುವಂತಹ ಈ ಶುಭ ಮುಹೂರ್ತಗಳನ್ನ ನೋಟ್ ಮಾಡಿಟ್ಕೊಳ್ಳಿ ಮತ್ತು ಅಂದಿನ ದಿನ ನೀವು ಪೂಜೆಯನ್ನ ಕೈಗೊಳ್ಳಿ. ಇನ್ನು ರಥ ಸಪ್ತಮಿಯ ದಿನದಂದು ಸೂರ್ಯ ದೇವರಿಗೆ ಯಾವ ರೀತಿ ರಂಗೋಲಿ ಹಾಕ್ಬೇಕನ್ನೋದನ್ನು ಕೂಡ ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀವಿ. ವಿಡಿಯೋವನ್ನ ನೋಡ್ತಾ ಇರಿ. ಅದೇ ರೀತಿ ನೀವಿನ್ನು ನಮ್ಮ ಚಾನೆಲ್ಗೆ ಹೊಸಬರಾದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.